ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ನಾನೊಬ್ಬ ದಡ್ಡ ಹುಡುಗ. ನನಗೆ ಓದೋದಂದ್ರೆ ಇಷ್ಟ ಇದ್ದಿದ್ದಿಲ್ಲ ಕಣ್ರಿ. ಅದು ಯಾಕೋ ಏನೋ ಗೊತ್ತಿಲ್ಲ. ನಾನು ಮನೆಯಲ್ಲಿದ್ದಾಗಂದ್ರೂ ಓದ್ತಾ ಇದ್ದಿದ್ದಿಲ್ಲ. ಹಂಗಾಗಿ ಹಾಸ್ಟೆಲ್ಗೆ ಹೋದ್ರೆ ಓದಿಸ್ತಾರೇನೋ ಅಂತೇಳಿ ನಮ್ಮ ಪೇರೆಂಟ್ಸ್ ಹಾಸ್ಟೆಲ್ಗೆ ಹಾಕ್ಬಿಟ್ರು. ಸೊ ಹಾಸ್ಟೆಲ್ ಅಲ್ಲೂ ನಂಗೆ ಓದಕ್ಕೇನು ಇಂಟ್ರೆಸ್ಟ್ ಇರ್ತಿದ್ದಿಲ್ಲ. ಹಂಗಾಗಿ ನನ್ನ ಕಾಲೇಜ್ ಇಂಟರ್ನಲ್ಸ್ ಅಲ್ಲೆಲ್ಲ ನನಗೆ 50 ಮಾರ್ಕ್ಸಿಗೆ 26 ಬಂದ್ರೆ ಹಬ್ಬ ಮಾಡ್ತಿದ್ದೆ ನಾನು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಗೋದು ಕಣ್ರಿ 26 ಮಾರ್ಕ್ಸ್ ತೆಗೆದುಬಿಟ್ರೆ. ಆದ್ರೆ ಇನ್ನೊಂದ್ ಕಡೆ ಭಯ ಆಗೋದು. ಯಾಕೆ ಗೊತ್ತಾ? ಸೊ ನಮ್ ವಾರ್ಡನ್ ಇದಾನಲ್ಲ, ನಮ್ ಪೇರೆಂಟ್ಸ್ ಗಿಂತ ಸ್ಟ್ರಿಕ್ಟ್ ಆಗಿದ್ದ, ಫುಲ್ ಸ್ಟ್ರಿಕ್ಟ್. ಆ ಬಡ್ಡಿ ಮಗ 50 ಮಾರ್ಕ್ಸಿಗೆ 1 ಮಾರ್ಕ್ಸ್ ಕಮ್ಮಿ ತೆಗೆದ್ರೆ 1 ಹೊಡೆತ ಹೊಡಿತಿದ್ನ ಕಣ್ರಿ. ನಾನು 26 ಮಾರ್ಕ್ಸ್ ತೆಗೆದು ಕಾಲೇಜಲ್ಲಿ ಫುಲ್ ಖುಷಿಯಾಗಿರೋನು ಹಾಸ್ಟೆಲಿಗೆ ಬಂದ್ರೆ ನರಕ ತೋರಿಸ್ತಿದ್ದ ನಮಗೆ. ಇದು ನಮಗೆ ಸಹಿಸ್ಕೊಳಕ್ ಆಗ್ತಿರ್ಲಿಲ್ಲ. ಹಂಗಾಗಿ ನಾವು ವಾರ್ಡನಿಗೆ ಏನಾದ್ರೂ ಮಾಡಿ ನರಕದ ಅನುಭವ ತೋರಿಸ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅಂತ ಅದೇನಪ್ಪ ಮಾಡಿದೀವಿ ಅಂದ್ರೆ, ಸೊ ಫಸ್ಟ್ ನಮ್ ಹಾಸ್ಟೆಲ್ ಹೆಂಗಿತ್ತು ಅಂತ ಹೇಳ್ಬಿಡ್ತೀನಿ. ಸೊ ಬ್ಲಾಕ್ ಎ ಸ್ಕ್ವೇರ್ ಶೇಪ್ ಅಲ್ಲಿ ಇದ್ದು, ಓಕೆ. ಬ್ಲಾಕ್ ಎ 1 ಸ್ಕ್ವೇರ್ ಇದೆ, ಸೊ ಬ್ಲಾಕ್ ಬಿ 1 ಸ್ಕ್ವೇರ್ ಇದೆ. ಎರಡು ಬ್ಲಾಕಿಗೆ ಟಚ್ ಆಗಿ ಎಂಟ್ರೆನ್ಸ್ ಇದೆ. ಸೊ ಯಾರೇ ನಮ್ಮ ಹಾಸ್ಟೆಲಿಗೆ ಬಂದ್ರೆ ಸೀದಾ ವಾರ್ಡನ್ ದರ್ಶನ ತಗೊಳ್ಳೇಬೇಕು. ಹಂಗಿತ್ತು ನಮ್ಮ ಹಾಸ್ಟೆಲ್. ಸೊ ಈ 2 ಸ್ಕ್ವೇರ್ ಬ್ಲಾಕ್ಸ್ ಅದನ್ನೆಲ್ಲ ಬ್ಲಾಕ್ ಎ ಬ್ಲಾಕ್ ಬಿ, ಇದ್ರ ಸೆಂಟರ್ ಅಲ್ಲಿ ಗಾರ್ಡನ್ ಇತ್ತು. ಅಲ್ಲಿ ಸ್ವಲ್ಪ ಗಿಡ ಮರಗಳೆಲ್ಲ ಇದ್ದು ಕಣ್ರಿ, ಸಖತ್ತಾಗಿ ಮೇಂಟೈನ್ ಮಾಡಿದ್ರು. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಸಖತ್ ಕ್ಲೀನ್ ಆಗಿತ್ತು. ಯಾಕಂದ್ರೆ ಅದು ಹೊಸ ಬಿಲ್ಡಿಂಗ್ ಆಗಿತ್ತು. ಸೊ ಏನಪ್ಪ ನಾವೆಲ್ಲ ಸೇರಿ ಪ್ಲಾನ್ ಮಾಡಿದೀವಿ ಅಂದ್ರೆ, ಒಂದು ಇಂಪಾರ್ಟೆಂಟ್ ಥಿಂಗ್ ಮರೆದ್ಬಿಟ್ಟೆ ನಿಮ್ಗೆ ಹೇಳೋದು. ಆ್ಯಕ್ಚುಲಿ ವಾರ್ಡನು ಮರ್ತಿದ್ನೇನೋ ಗೊತ್ತಿಲ್ಲ, ಹಾಸ್ಟೆಲಲ್ಲಿ 99.9% ನಾರ್ತ್ ಕರ್ನಾಟಕದ ಹುಡುಗರು ಇದ್ದು ಕಣ್ರಿ. ನಾರ್ತ್ ಕರ್ನಾಟಕದ ಹುಡುಗರು ಅಂದರೆ ಎಲ್ಲದರಲ್ಲಿ ಒಂದು ಲೆವೆಲ್ ಎಕ್ಸ್ಟ್ರಾ. ಇದು ಅವನಿಗೆ ತಲೆಯಾಗಿ ಬಂದಿತ್ತೋ ಇಲ್ಲ ಗೊತ್ತಿಲ್ಲ ಕಣ್ರಿ. ನಾನು ಆ್ಯಕ್ಚುಲಿ ಒಳ್ಳೆ 500 ಇರ್ಬೇಕಂತ ಪ್ಲಾನ್ ಮಾಡಿದ್ದೆ. ನಾನು ಈ ಥರ ಅವನಿಗೆ ನರಕ ಎಲ್ಲ ತೋರಿಸ್ಬೇಕಂತ ಅನ್ಕೊಂಡಿದ್ದಿಲ್ಲ. ಬಟ್ ಅವನಷ್ಟಿಗೆ ಅವನ ಏನು ಅನ್ಕೊಂಡ್ಬಿಟ್ಟಿದ್ದ, 1 ಮಾರ್ಕ್ಸ್ ತೆಗೆದ್ರೆ ಹೊಡ್ತಾ ಅಂತೆ, 26 ತೆಗೆದ್ರೆ 20 ಎಷ್ಟು 50 26 ತೆಗೆದ್ರೆ 27 28 29 30. ಸೊ ಹಿಂಗೆ ಎನ್ಸ್ಕೋತೋದ್ರೆ ಭಾಳ ತನ ಆಗ್ಬಿಡುತ್ತೆ. ನಾನು ಅವಾಗೆ ಅನ್ನಲ್ಲ ನಿಮಗೆ, ನಾನು ಓದಿದ ಹುಡುಗ ಅಲ್ಲ. ಹಂಗಾಗಿ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟು ಹೊಡ್ತಾ ಬಿದ್ದಿರ್ಬೋದು ಅಂತ. ಯಾರು ಏನಾರ ಆಗ್ಬೋದು, ಓದಿ CEO ಆಗ್ಬೋದು, ಚಾ ಮಾಡಿ ನರೇಂದ್ರ ಮೋದಿ ಆಗ್ಬೋದು. ಆದ್ರೆ ಈ ಹಾಸ್ಟೆಲ್ ಅಲ್ಲಿ ಇರೋ ಎಲ್ಲಾ ಹುಡುಗರು ನಮ್ ವಾರ್ಡನ್ಗೆ ಬಕರ ಆಗ್ಬೇಕಿತ್ತು. ಹಾಸ್ಟೆಲ್ ಮುಗಿದಿಂದ ನೀ ರಕ್ಷಿ ಶೆಟ್ಟಿ ಆಗ್ಬೋದು, ಅದು ಮ್ಯಾಟ್ರ್ ಅಲ್ಲ. ಬಟ್ ಹಾಸ್ಟೆಲ್ ಒಳಗೆ ಮಾತ್ರ ಕುರಿನೇ. ಸೊ ನಾವೆಲ್ಲ ನಾರ್ತ್ ಕರ್ನಾಟಕ ಹುಡುಗರು ಸೇರಿ ಆಲ್ಮೋಸ್ಟ್ 99.9% ಅಂದಿದ್ನಲ್ಲ, ಅದ್ರಲ್ಲಿ ಒಂದಿಷ್ಟು ಮತ್ತೆ ಎಲ್ಲ ಕಡೆ ಇರೋರಲ್ವಾ ಓದುವಂತ ಟಾಪರ್ಸ್ ಇರ್ತಾರೆ, ಲೋಫರ್ಸು ಇರ್ತಾರೆ. ಸೊ ನಾವೆಲ್ಲ ಲೋಫರ್ಗಳು ಸೇರಿ ಒಂದು ಪ್ಲಾನ್ ಮಾಡಿದೀವಿ. ಆಕ್ಚುಲಿ ಒಂದಿಷ್ಟು ಜನ ಟಾಪರ್ಸು ಸಪೋರ್ಟ್ ಮಾಡ್ತಿದ್ರು. ಯಾಕೆ ಗೊತ್ತಾ? ಅವ್ರು ನಾನು ಟಾಪರ್ ಅನ್ನೋ ಫೀಲಲ್ಲಿ ಇರೋರು. ಬಟ್ ಅವ್ರಿಗೂ ಒಂದೊಂದು ಹೊಡ್ತಾ ಬೀಳೋದಲ್ಲ, ಅವರಿಗೆ ಈಗೋ ಹರ್ಟ್ ಆಗೋದು ಕಣ್ರಿ. ನಮಗೇನು ಅನಿಸ್ತಿದ್ದಿಲ್ಲ, ಅದು ಮಾಮೂಲಿ ಒಂದು ಹೊಡ್ತಾ ಅಷ್ಟೇ. ಹಂಗಾಗಿ ಒಂದು ಸ್ವಲ್ಪ ಟಾಪರ್ಸ್ ಕೂಡ ನಮಗೆ ಸಪೋರ್ಟ್ ಮಾಡಿದ್ರು. ಏನ್ ಪ್ಲಾನ್ ಮಾಡ್ತಿದೀವಿ ಅಂತ ಯಾರಿಗೂ ಗೊತ್ತಿರಲಿಲ್ಲ, ಒಂದ್ ಸ್ವಲ್ಪ ಜನಕ್ಕೆ ಮಾತ್ರ ಗೊತ್ತಿತ್ತು. ಏನ್ ಮಾಡಿದೀವಪ್ಪ ಅಂದ್ರೆ, ನಾವು ಮೊದಲು ಅನಲೈಸ್ ಮಾಡಿದೀವಿ. ಸೊ ಸ್ಟ್ರಾಟಜೀಸ್ ಹುಡುಕಾಡಿದೀವಿ. AI ಅಂತ ಏನೋದಿಲ್ಲ. ವಾರ್ಡನ್ ದಿನಾಲು ಯೂಶಲಿ 5-5:30 ಎದ್ದೇಳ್ತಾನೆ. ನಮ್ಮ ಪ್ರಕಾರ ನಾವಂತರೂ ಜೀವನದಲ್ಲಿ 9 ಗಂಟೆಗಿಂತ ಮುಂಚೆ ಎದ್ದೇ ಇಲ್ಲ. ಸೊ ಅನ್ಕೊಂತಿದೀವಿ, ಯಾಕಂದ್ರೆ ಲೈಬ್ರರಿ ಅರೌಂಡ್ 5:36ಗೆ ಓಪನ್ ಆಗ್ತಿತ್ತು, ಅವನೇ ಓಪನ್ ಮಾಡ್ತಿದ್ದ. ಹಂಗಾಗಿ ಬೇಗ ಕೂಡ ಮಲ್ಕೋತಾನೆ. ಯೂಶಲಿ ಹಾಸ್ಟೆಲ್ 9:30-10 ಬಂದಾಗ್ತಿತ್ತು. ಆದ್ರೆ ನಾವು ಮಲಗೋದೆಲ್ಲ ಟೈಮಿಂಗ್ ನೆನಪಿಲ್ಲ, ಅಷ್ಟು ಬೇಗ ಮಲಗ್ತಿದ್ದಿಲ್ಲ ನಾವು. ಸೊ ಏನಪ್ಪ ಪ್ಲಾನ್ ಮಾಡಿದೀವಿ ಅಂದ್ರೆ, 10:30-11 ಸುಮಾರ ಉದಿನ ಕಡ್ಡಿ ಇರ್ತದಲ್ಲ, ಸೊ ಉದಿನ ಕಡ್ಡಿನ ಬ್ಲಾಕ್ ಎ ಮತ್ತೆ ಬ್ಲಾಕ್ ಬಿ ಇದ್ನಲ್ಲ, ಆ ಗಾರ್ಡನ್ ಅಲ್ಲಿ ಅಲ್ಲೋ ಇಲ್ಲೋ 4 ಉದಿನ ಕಡ್ಡಿ ಹಚ್ಚೋಣ. ಅದು ಬೇರೆ ಬೇರೆ ಟೈಮ್ ಅಲ್ಲಿ. ಸೊ ಆಟೋ ಟೈಮರ್ ಸೆಟ್ ಮಾಡಿದೀವಿ ಆಕ್ಚುಲಿ ನಾವು ಇಂಡೈರೆಕ್ಟ್ಲಿ. ಸೊ ಬೇರೆ ಬೇರೆ ಟೈಮಿಗೆ ಉದಿನ ಕಡ್ಡಿ ಹಚ್ಚೋದು. ಫುಲ್ ತೆಳಗಡೆ ಆ ಉದಿನ ಕಡ್ಡಿ ಮುಗಿಯಕ್ಕೆ ಬಂದಿದ್ದಾಗೆ ಪಟಾಕಿ ಸರ ಇರುತ್ತಲ್ಲಿ. ಸೊ ಮದ್ದು ಅಂದ್ರೆ ಏನಂತೀರಿ ನೀವು, ನಮ್ಗೆ ಗೊತ್ತಿಲ್ಲ. ಸೊ ಮದ್ದೆಲ್ಲ ಅದಕ್ಕೆ ಸುತ್ತಿ ರೆಡಿ ಇಟ್ಟಿರೋದು. ಯಾವಾಗ ಈ ಒಂದು ಉದಿನ ಕಡ್ಡಿ ಫಸ್ಟ್ ಹಚ್ಚಿರ್ತೀವಲ್ಲ, ಅದು ಮುಗಿಯಕ್ಕೆ ಬರುತ್ತೆ, ಆ ಮದ್ದಿಗೆ ಟಚ್ ಆಗೋಣೆ ಆ ಪಟಾಕಿ ಸರ ಢಮ್ ಢಡಮ್ ಢಮ್ ಢಮ್ ಢಡಮ್ ಢಮ್ ಢಡಮ್ 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 ಅನ್ಬೇಕು. ಇದು ನಮ್ಮ ಪ್ಲಾನ್ ಆಗಿತ್ತು. ಇದ್ರ ಜೊತೆ ವಾರ್ಡನ್ ಅನ್ಗಳೇ ಒಂದ್ ಸ್ವಲ್ಪ VIP ಎಫೆಕ್ಟ್ಸ್ ಇರಬಾರ್ದಾ. ಹಂಗಾಗಿ ಏನ್ ಮಾಡಿದೀವಪ್ಪ ಅಂದ್ರೆ, ವಾರ್ಡನ್ ರೂಮ್ ಇರುತ್ತಲ್ಲ, ಆ ಡೋರಿಗೆ ಚಿಕ್ಕ ಉದಿನ ಕಡ್ಡಿ ಮುರಿದಿರೋದು ತಗೊಂಡು ಆಟೋಮ್ ಬಾಂಬ್ ಅಂದ್ರೆ ಇದು ಒಂಥರ ನಾರ್ತ್ ಕರ್ನಾಟಕದ ಪ್ರೈಡ್ ಪಟಾಕಿ. ಯಾಕೆ ಗೊತ್ತಾ? ನಾರ್ತ್ ಕರ್ನಾಟಕದ ಜನರು ಮಾತಲ್ಲೂ ಜೋರು. ಅದೇ ತರ ಆಟೋಮ್ ಬಾಂಬ್ ಕೂಡ ಕಣ್ರಿ, ಅದು ಜೋರಾಗೆ ಒದರುತ್ತೆ. ಸೊ 10:30, 11 ಇಲ್ಲ 11:30 ಟೈಮಿಗೆ ಅವನ್ ಡೋರಲ್ಲಿ ಇರೋ ಆಟೋಮ್ ಬಾಂಬ್ದು ಉದಿನ ಕಡ್ಡಿ ಆಲ್ಮೋಸ್ಟ್ ಮುಗಿಯಕ್ ಬರುತ್ತೆ. ಢಮ್ ಅನ್ನುತ್ತೆ. ಢಮ್ಮನಿಂದ ವಾರ್ಡನ್ ಮಕ್ಕೊಂಡಿದ್ದನು ಎದಲ್ತಾನೆ, ಎದೆ ಬಡ್ತಾ ಬಡ 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 ಬಡಬ ಅಂತಿರುತ್ತೆ. ಏನಾಯ್ತು ಹಾಸ್ಟ್ಲಿಗೆ ಅಂತೇಳಿ. ಯಾಕಣ್ಣು ಆ ಆಟೋಮ್ ಬಾಂಬ್ ಹೊಡೆದಿದ್ದು. ಅದು ಎಲ್ಲಿತ್ತು ಆಟೋಮ್ ಬಾಂಬ್? ಅವನ್ ರೂಮ್ ಬಾಕ್ಲಿಗೆ.
ಅದೇನು ದೊಡ್ಡ 2 BHK 3 BHK ಅಲ್ಲ, ಸಿಂಪಲ್ ಒಂದು ರೂಮ್ ಇತ್ತು. ಹಂಗಾಗಿ ಎಕ್ಸ್ಟ್ರಾ ಎಫೆಕ್ಟ್ ಕೊಟ್ಟಿತ್ತು, VIP ಟ್ರೀಟ್ಮೆಂಟ್ ಕೂಡ ಕೊಟ್ಟಿತ್ತು. ಸೊ ಯೂಶಲಿ ಹಾಸ್ಟೆಲ್ಗಳಲ್ಲಿ, ಅದು ಬಾಯ್ಸ್ ಹಾಸ್ಟೆಲಲ್ಲಿ ವಾರ್ಡನ್ಸ್ ಯೂಸ್ ಮಾಡುವಂತ ಡೈಲಾಗ್, ಅದು ನಾರ್ತ್ ಕರ್ನಾಟಕದಲ್ಲಿ ಯಾವನ್ಲೇ ಬೋಳಿ ಮಗ, ಯಾವನ್ಲೇ ಬಡ್ಡಿ ಮಗ, ಈ ತರ ಎರಡನೇ ಒಂದು ಯೂಸ್ ಮಾಡ್ತಾರೆ. ಮಗನ ಬಾಲ್ ಸಿವಿಲ್ ಕುಂಡ್ಯಾಕ್ ಬಡಗಿನ ತುರುಕ್ತೀನಿ, ಈ ತರ ಡೈಲಾಗ್ ಇರ್ತಾವ. ಅವ್ನು ಆಫ್ಕೋರ್ಸ್ ಅದೇ ಡೈಲಾಗ್ ಹೊಡ್ಕೊಂಡು ಹೊರಗೆ ಬಂದ. ವಾರ್ಡನ್ ಹೊರಗೆ ಬಂದಿಂದ ನೋಡ್ತಾನೆ ಇಡೀ ಹಾಸ್ಟೆಲ್ ಲೈಟ್ಸ್ ಆಫ್ ಆಗಿದ್ದು ಕಣ್ರಿ. ಆಫ್ಟರ್ ಆಲ್ 1-2 ರೂಮ್ ಅಲ್ಲಿ ನಾನು ಅಬ್ಸರ್ವ್ ಮಾಡಿದೀನಿ, ಸೆಕೆಂಡ್ ಫ್ಲೋರ್ ಅಲ್ಲಿ ಲೈಟ್ಸ್ ಆನ್ ಆಗಿದ್ದು. ಅದು ಟಾಪರ್ ರೂಮ್, ಅವ್ನು ಸ್ಟಡಿ ಮಾಡ್ತಿದ್ದ ಅನ್ಸುತ್ತೆ. ಯಾವಾಗ ಈ ಪಟಾಕಿ ಢಮ್ ಅಂತಲ್ಲ, ಅವನಿಗೆ ಗೊತ್ತಾಯ್ತು ಏನೋ ಲಫಡ ಆಯ್ತು ಹಾಸ್ಟೆಲ್ ಅಂತ. ಸೊ ಅವನು ಲೈಟ್ ಆಫ್ ಮಾಡಿ ಮಲ್ಕೊಂಡ್ಬಿಡ್ತಾನೆ. ಅಕಸ್ಮಾತ್ ಯಾರಾದ್ರೂ ನೋಡಿದ್ರು ಇದನ್ನ ಹೋಗಿ ಆ ವಾರ್ಡನಿಗೆ ಹೇಳೋದಕ್ಕೆ ಮೀಟರ್ ಇರಲ್ಲ. ಯಾಕೆ ಗೊತ್ತಾ, ಆಗ್ಲೇ ವಾರ್ಡನಿಗೆ ಪಿತ್ತು ನೆತ್ತಿಗೆ ಇರ್ತೈತ್ ಕಣ್ರಿ, ಅವನು ಅವರಿಗೆ ಹೊಡೆದು ಬಿಡ್ತಾನೆ ಉಲ್ಟಾ. ಸೊ ವಾರ್ಡನ್ ಹೊರಗೆ ಬಂದಿಂದ ಎಲ್ಲ ರೂಮ್ಸ್ ಲೈಟ್ ಆಫ್ ಆಗಿದಾವೆ. ಈಗ ವಾರ್ಡನ್ಗೆ ಚಾಲೆಂಜ್ ಏನಪ್ಪಾ ಅಂದ್ರೆ ಹುಡುಕ್ಬೇಕು, ಯಾರಪ್ಪ ಈ ಅಟಮ್ ಬಾಂಬ್ ಇಟ್ಟಿದ್ರಂತ. ಆಫ್ಕೋರ್ಸ್ ಲೀಕ್ ಆಗಲ್ಲ, ಯಾರು ಇಟ್ಟಿದ್ರಂತ ಗೊತ್ತೂ ಆಗಲ್ಲ ಅವನಿಗೆ. ಸೊ ಅವ್ನು ಏನ್ ಮಾಡ್ತಾನೆ, ಅಸ್ಯೂಮ್ ಹೀಸ್ ಆನ್ ಬ್ಲಾಕ್ ಎ ಅಲ್ಲಿ ತಿರುಗ್ತಾ ಇರ್ತಾನೆ, ಎಲ್ಲಾ ರೂಮ್ ನೋಡ್ತಾ ಇರ್ತಾನೆ. ಅಂತೇಳಿ ಮೆಲ್ಲಕ್ಕೆ ಕಿಟಕಿನ ಹೋಗೋದು, ಯಾರಾದ್ರೂ ಎದ್ದಾರ, ಯಾರಾದ್ರೂ ನಾಟಕ ಮಾಡ್ತಾರ ನೋಡ್ತಿರ್ತಾನೆ. ಬಟ್ ನಾವು ಹುಡುಗರು ಸಿಕ್ಕಾಪಟ್ಟೆ ಸ್ಕಿಲ್ ಆಗಿರ್ತೀವಿ ಆಕ್ಟಿಂಗ್ ಅಲ್ಲಿ. ಒಬ್ನು ಕಣ್ ತೆಗ್ದಿರಲ್ಲ, ಒಬ್ನು ಡಕ್ಕೊಂದಿರಲ್ಲ, ಎಲ್ಲರೂ ಮಕ್ಕೊಂದಿರ್ತೀವಿ. ನನ್ನ ಪ್ರಕಾರ ನಾವು ಅವಾಗೆ ಮ್ಯಾನಿಫೆಸ್ಟೇಷನ್ ಮಾಡ್ತಿದೀವಿ ಅನ್ಸುತ್ತೆ. ಸೊ ವಿಡಿಯೋಸ್ ಅಲ್ಲಿ ನೋಡಿದ್ದೆ, ನಾವೇನ್ ಅನ್ಕೋತಿರ್ತೀವಿ ಅದು ಆಗ್ಬಿಡುತ್ತೆ. ನಾವು ನಿದ್ದೆ ಬರ್ಲಿ ಕಣ್ ಮುಚ್ಕೊ ಮಕ್ಕೊಂಡಿವ್ ಅಂತ ಅನಿಸ್ತಿರ್ತದೆ. ಆಬ್ವಿಯಸ್ಲಿ ನಾವು ನಿದ್ದೆಗೆ ಹೋಗ್ಬಿಟ್ಟಿರ್ತೀವಿ. ನೆಕ್ಸ್ಟ್ ಪಟಾಕಿ ಸರ ಹೊಡೆದಿದ್ದೇ ಗೊತ್ತಾಗಿಲ್ಲ ಎಷ್ಟೋ ಬರೀ ನನಗೆ. ಇದ್ದಿರೋ ಬ್ಲಾಕ್ ಅಲ್ಲಿ ವಾರ್ಡನಿಗೆ ಬ್ಲಾಕ್ ಎ ಇದಾನೆ ಅಂದ್ರೆ ಬ್ಲಾಕ್ ಎ ಅಲ್ಲೇ ಢಮ್ ಅನ್ಬೋದು. ಯಾವ್ದು ಹೇಳಿ, ಪಟಾಕಿ ಸರ ಡಡಬಡ ಅಂತೇಳಿ ಶಾರ್ಟ್ಸ್, ಇನ್ಸ್ಟಾಗ್ರಾಮ್ ಶಾರ್ಟ್ಸ್ ಓಡಿಸ್ದಂಗ. ಅದು ಒಂದ್ ರೀಲ್ ನೋಡಿ ಹಂಗೆ ಬಿಡಕ್ ಮನಸ್ಸು ಬರುತ್ತಾ, ಇಲ್ಲ ತಾನೆ. ಇನ್ನೊಂದು ರೀಲ್ ನೋಡ್ಬೇಕು, ಅವಾಗೆ ಅಪೋಸಿಟ್ ಬ್ಲಾಕ್ ಅಲ್ಲಿ ಅನ್ನತ್ತೆ. ಸಿಟ್ಟು ಬರುತ್ತೆ ವಾರ್ಡನಿಗೆ. ಸಿಗ್ಲಿ ಅವನಿಗೆ ನಿಜವಾಗ್ಲು ಉಪ್ಪು ಖಾರ ಎಲ್ಲ ಕಡೆಗೆ ಹಾಕಿ ತುರುಕ್ಬಿಡೋಣ ಅನಿಸ್ತಿರ್ತೈತೆ ಅವನಿಗೆ, ಅಷ್ಟು ಸಿಟ್ಟು ಬರ್ಸಿರ್ತೀವಿ. ಅವನು ಆ ಬ್ಲಾಕಿಗೆ ಹೋಗ್ತಾನೆ. ಆಬ್ವಿಯಸ್ಲಿ ಯಾರು ಪಟಾಕಿ ಹಚ್ಚಿಲ್ಲ. ಬಟ್ ಅವನಿಗೆ ಗೊತ್ತೇ ಇದ್ದಿಲ್ಲ ಕಣ್ರಿ, ನಾವು ಓದೋದು ಬಿಟ್ಟು ಎಲ್ಲಾದ್ರನಾಗೂ ತಲೆ ಓಡಿಸ್ತಾ ಇದ್ವಿ. ವೆರಿ ಗುಡ್. ಸೊ ಅಲ್ಲಿ ಬ್ಲಾಕ್ ಬಿ ಬಂದಾಗೆ ಬ್ಲಾಕ್ ಎ ಅಲ್ಲಿ ಢಮ್ ಅನ್ನತ್ತೆ. ಅವನಲ್ಲಿ ಹೋಗ್ತಾನೆ, ಮತ್ತೆ ಇಲ್ಲ ಅನ್ನತ್ತೆ, ಮತ್ತೆ ಇಲ್ಲಿ ಬರ್ತಾನೆ. ನಿಜವಾಗ್ಲೂ ಅವ್ನು ನಿದ್ದೆ ಹೊಯ್ಕೊಂಡು ಹೋಗುತ್ತೆ. ಇದು ನನಗೆ ಆಲ್ಮೋಸ್ಟ್ 9 ವರ್ಷ ಹಿಂದೆ ಆಗಿರುವಂತ ಘಟನೆ ಇದು, ರಿಯಲ್ ಆಗಿ. ಈಗಿನ ಹುಡುಗರು ಯಾವ್ಯಾವ ತರ ನರಕ ತೋರಿಸ್ತಾರೋ ಹಾಸ್ಟೆಲ್ನಾಗ ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ಈಗ ಇದು ಇನ್ಸ್ಟಾಗ್ರಾಮು, ಯೂಟ್ಯೂಬು, ಇಂಥವೆಲ್ಲ ಟ್ರಿಕ್ಸ್ ಹೇಳುವಂತ ಪೇಜಸ್ ಸಿಕ್ಕಾಪಟ್ಟೆ ಇದಾವೆ ಈಗ. ಅವಾಗ ನಮಗಂತೂ ಇವೇನು ಅಷ್ಟು ಗೊತ್ತೇ ಇದ್ದಿಲ್ಲ ಕಣ್ರಿ, ಎಲ್ಲೋ ಒಂದ್ ಸ್ವಲ್ಪ ಗೊತ್ತಿತ್ತು. ಅವಾಗ ಈಗೀಗ ಮಿನಿಮಿಲ್ಶಿಯಾ ಅನ್ನೋ ಗೇಮ್ ಆಡ್ತಿದ್ವಿ ನಾವು ಎಲ್ಲರೂ ಸೇರಿ ಟೀಮ್ ಮಾಡ್ಕೊಂಡು. ಆ ಟೈಮಲ್ಲಿ ಘಟನೆ ಆಗಿದ್ದು. ಈ ತರ ಘಟನೆ ಏನಾದ್ರು ನಿಮ್ ಜೊತೆ ಕೂಡ ಆಗಿದ್ರೆ ಕಮೆಂಟ್ ಅಲ್ಲಿ ಹೇಳಿ. ಬೇಗ ಹೋಗಿ ನಿಮ್ ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರು ಯಾರು ಟ್ರಿಪ್ಪಿಗೆ ಬರಲ್ಲ, ಇಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ಕ್ಯಾನ್ಸಲ್ ಮಾಡೋರು, ಅಂತವ್ರಿಗೆಲ್ಲ ವಾರ್ಡನ್ ಮಾಡಕ್ ಪ್ರಿಪೇರ್ ಮಾಡಿ.